ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಈ 2026ರಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ರಹಸ್ಯಮಯ ಈ ದೇವತೆಯ ಈ ಶಕ್ತಿ ಇದೆ. ಆದರೆ ಏಕೆ ಇದರ ಹಿಂದಿರುವ ಸತ್ಯವೇನು? ಅವಳು ನಿಮ್ಮ ಮನೆಯಲ್ಲಿ ಏಕೆ ವಾಸಿಸುತ್ತಿದ್ದಾಳೆ? ಈ ಎಲ್ಲವನ್ನ ನೀವು ತಿಳಿದುಕೊಳ್ಬೇಕಾ? ಹಾಗಿದ್ರೆ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಎಂದಾದರೂ ನಿಮ್ಮ ದೇಹದಲ್ಲಿ ಕೇವಲ ರಕ್ತ ಮತ್ತು ಮಾಂಸವಷ್ಟೇ ಅಲ್ಲ, ಒಂದು ಈ ಅದೃಶ್ಯ ಶಕ್ತಿಯು ಹರಿಯುತ್ತಿದೆ ಎಂದು ಅನುಭವಿಸಿದ್ದೀರಾ? ಪುರಾಣಗಳು ಮತ್ತು ಈ ಜನಕಥೆಗಳಲ್ಲಿ ಶತಮಾನಗಳಿಂದ ಈ ದೇವತೆಯ ಶಕ್ತಿ ಎಂಬ ಹೆಸರಿನಿಂದ ಪರಿಚಿತವಾಗಿರುವ ಆ ರಹಸ್ಯಮಯ ಶಕ್ತಿ ಇಂದು ನಾವು ನಿಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲೂ ಇದ್ದಿರಬಹುದಾದ, ಆದರೆ ನೀವು ಗುರುತಿಸಲು ಪ್ರಯತ್ನಿಸದೆ ಉಳಿದಿರುವ ಆ ರಹಸ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಪ್ರತಿಯೊಬ್ಬ ಮಾನವನ ಒಳಗಡೆಯೂ ಒಂದು ದಿವ್ಯ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಅದು ಸರ್ಪದಂತೆ ಕುಂಡಲಿಯಾಗಿ ಈ ಬೆನ್ನೆಲುಬಿನ ಕೆಳಭಾಗದಲ್ಲಿ ನಿದ್ರಿಸುತ್ತಿರುತ್ತದೆ. ಯೋಗ ಮತ್ತು ಈ ತಂತ್ರಶಾಸ್ತ್ರದಲ್ಲಿ ಇದನ್ನು ಈ ಕುಂಡಲಿನಿ ಎಂದು ನಾವು ಕರೆಯಲ್ಪಡುತ್ತೇವೆ. ಈ ಅನೇಕ ರಹಸ್ಯಮಯ ಕಥೆಗಳಲ್ಲಿ ಇದೇ ಶಕ್ತಿಯಾಗಿ ವರ್ಣಿಸಲ್ಪಡುತ್ತೆ. ಈ ಶಕ್ತಿ ಜಾಗೃತವಾದಾಗ ವ್ಯಕ್ತಿಯೊಳಗಡೆ ಅಸಾಧಾರಣ ಬದಲಾವಣೆಗಳು ಉಂಟಾಗುತ್ತೆ. ಅವನ ಚಿಂತನೆ, ಅವನ ದೃಷ್ಟಿ ಮತ್ತು ಅವನ ಆತ್ಮಬಲ ಸಂಪೂರ್ಣವಾಗಿ ಪರಿವರ್ತನೆಯಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಈ ಶಕ್ತಿ ನಮ್ಮೊಳಗೆ ಇದ್ದರೆ ನಾವು ಅದನ್ನು ಬಳಸಿಕೊಳ್ಳಲು ಏಕೆ ಸಾಧ್ಯವಾಗುವುದಿಲ್ಲ? ಅದು ನಮಗೆ ಕಾಣಿಸಿಕೊಳ್ಳುವುದೇಕೆ? ಇದರ ಒಂದು ಉತ್ತರ ಬಹಳನೇ ಆಳವಾಗಿದೆ. ಈ ಶಕ್ತಿ ಪ್ರತಿಯೊಬ್ಬರೊಳಗೂ ಈ ಸೂಕ್ತ ಸ್ಥಿತಿಯಲ್ಲಿ ಇರುತ್ತೆ. ತನ್ನ ಗುಹೆಯಲ್ಲಿ ಮರೆತು ಕುಳಿತಿರುವ ಈ ಶಕ್ತಿ ಶಾಂತವಾದರೆ ಅತ್ಯಂತ ಶಕ್ತಿಶಾಲಿ ಮಾನವನು ತನ್ನೊಳಗೆ ತಾನೇ ನೋಡುವುದನ್ನು ಕಲಿಯುವವರೆಗೆ, ಧ್ಯಾನ ಮತ್ತು ಸಾಧನೆಯ ಮಾರ್ಗವನ್ನು ಹಿಡಿಯುವವರೆಗೆ ಈ ಶಕ್ತಿ ವ್ಯಕ್ತವಾಗುವುದಿಲ್ಲ. ಆತ್ಮಜ್ಞಾನ ಮತ್ತು ಆತ್ಮ ಸಂಯಮದ ಈ ಮಾರ್ಗವನ್ನು ಹಿಡಿದವರಿಗೆ ಮಾತ್ರ ಇದು ಕಾಣಿಸುತ್ತೆ. ಇನ್ನೊಂದು ಪ್ರಶ್ನೆ, ಈ ಶಕ್ತಿಯಿಂದ ನಮಗೆ ಅಪಾಯವೇನಾದರೂ ಅಂದರೆ ಈ ದೇವತೆಯಿಂದ ನಮಗೇನಾದರೂ ಅಪಾಯ ಆದರೆ ಇದೆಯಾ? ಇದರ ಉತ್ತರ ಇಲ್ಲ. ನಾವು ಅದನ್ನು ಅರ್ಥ ಮಾಡಿಕೊಂಡರೆ ಈ ಶಕ್ತಿ ವಿನಾಶಕಾರಿಯಲ್ಲ, ಈ ರಕ್ಷಕವಾಗಿದೆ. ಆದರೆ ಈ ಲೋಭ, ಅಹಂಕಾರ ಅಥವಾ ಈ ದುಷ್ಟ ವೃತ್ತಿಗಳೊಂದಿಗೆ ಯಾರಾದರೂ ಇದನ್ನು ಜಾಗೃತಗೊಳಿಸಲು ಪ್ರಯತ್ನಿಸಿದರೆ ಇದೇ ಶಕ್ತಿ ಅವರಿಗೆ ಭಯಾನಕವಾಗಬಹುದು. ಈ ದೇವತೆ ತಿರುಗಿ ದಾಳಿ ಮಾಡಬಹುದು. ಆದರೆ ನೀವು ಇದರೊಂದಿಗೆ ಸಮನ್ವಯ ಸಾಧಿಸಿದರೆ ಇದೇ ಶಕ್ತಿ ನಿಮ್ಮ ಜೀವನದ ಪ್ರತಿಯೊಂದು ಸಂಕಟದಿಂದಲೂ ನಿಮ್ಮನ್ನು ರಕ್ಷಿಸುತ್ತೆ, ನಿಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತೆ ಮತ್ತು ಅದ್ಭುತ ಅನುಭವಗಳತ್ತ ಕರೆದೊಯ್ಯುತ್ತೆ. ಈ ದೇವತೆಯ ರಹಸ್ಯವು ಕೇವಲ ಕತೆ ಅಥವಾ ಸಿನಿಮಾದ ಕಲ್ಪನೆ ಮಾತ್ರವಲ್ಲ, ಅದು ನಮ್ಮೊಳಗೆ ಅಡಗಿರುವ ಶಕ್ತಿ ಸ್ತೋತ್ರದ ಪ್ರತೀಕ. ಮನುಷ್ಯನು ತನ್ನೊಳಗಿನ ಈ ರಹಸ್ಯವನ್ನು ಅರಿತಾಗ ಹೊರಗಿನ ಭಯ, ಲಾಲಸೆ ಮತ್ತು ಈ ಅಂಧವಿಶ್ವಾಸಗಳಿಂದ ಮುಕ್ತನಾಗುತ್ತಾನೆ. ಈ ಶಕ್ತಿ ಅನ್ನೋದು ನಿಮ್ಮನ್ನು ಆಧ್ಯಾತ್ಮಿಕ ಮಾರ್ಗದತ್ತ ಕರೆದೊಯ್ಯುತ್ತೆ, ಅಲ್ಲಿ ಆತ್ಮ ಮತ್ತು ಬ್ರಹ್ಮಾಂಡದ ಸಂಯೋಗವಾಗುತ್ತೆ. ಹಾಗಾದರೆ ಈಗ ಸಮಯ ಬಂದಿದೆ ನಿಮ್ಮೊಳಗೆ ತೊಡಗಿಕೊಳ್ಳುವುದು, ಆ ದೇವತೆಯ ರೂಪ ಶಕ್ತಿಯನ್ನು ಅನುಭವಿಸುವುದು. ಭಯಪಡಬೇಡಿ, ಈ ಶಕ್ತಿ ನಿಮ್ಮೊಳಗೆ ಇದೆ. ಅದು ಕೇವಲ ನಿದ್ರಿಸುತ್ತೆ. ಧ್ಯಾನ, ಸಾಧನೆ ಮತ್ತು ಶುದ್ಧ ಉದ್ದೇಶಗಳೊಂದಿಗೆ ನೀವು ಇದನ್ನು ಜಾಗೃತಗೊಳಿಸಿದಾಗ ನಿಮ್ಮ ಸರಳ ಜೀವನದಲ್ಲೇ ಎಷ್ಟು ದೊಡ್ಡ ರಹಸ್ಯ ಅಡಗಿದೆ ಎಂಬುದು ನಿಮಗೆ ಅರ್ಥವಾಗುತ್ತೆ. ಈ ದೇವತೆಯ ರಹಸ್ಯ ಭಯ ಹುಟ್ಟಿಸಲಲ್ಲ, ಜಾಗೃತಿ, ಆತ್ಮವನ್ನು, ಚಿಂತನೆಯನ್ನು ಮತ್ತು ನಿಮ್ಮ ನಿಜವಾದ ಸ್ವರೂಪವನ್ನು, ನಿಮ್ಮ ಈ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿಕ್ಕೆ ಬಂದಿರೋದು. ಹಾಗಾಗಿ ನೀವು ಈ ವಿಡಿಯೋವನ್ನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನೀವು ಅಂತ್ಯದವರೆಗೆ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನಂಬಿಕೆ ಇದ್ದರೆ ಮಾತ್ರ ನೀವು ನೋಡಬಹುದು.
ದಿನದಿಂದ ದಿನಕ್ಕೆ ಅಂದರೆ ದಿಕ್ಕಿನಿಂದಲೂ ನಿಮಗೆ ಎಲ್ಲ ದಿಕ್ಕಿನಿಂದಲೂ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ಇಂದು ನಾವು ಒಂದು ಹಂತ ಅಂದರೆ ರಹಸ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಕೇಳಲು ಅದ್ಭುತವಾಗಿದ್ದರೂ ಅದರೊಳಗಿನ ಅರ್ಥ ಇನ್ನೂ ಆಳವಾಗಿದೆ. ಆದರೆ ಅದಕ್ಕಿಂತ ಮೊದಲು ಒಂದು ಮುಖ್ಯ ಮಾಹಿತಿ. ಈ ವಿಡಿಯೋದಲ್ಲಿ ಹೇಳಲಾಗುವ ಎಲ್ಲ ವಿಷಯಗಳು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಈ ಪರಂಪರಾಗತ ನಂಬಿಕೆಗಳ ಮೇಲೆ ಆಧಾರಿತವಾಗಿದೆ. ಇವುಗಳಿಗೆ ಯಾವುದೇ ಅಧಿಕೃತ ಅಥವಾ ವೈಜ್ಞಾನಿಕ ದೃಢೀಕರಣ ಇಲ್ಲ. ನಮ್ಮ ಉದ್ದೇಶ ಜ್ಞಾನವನ್ನು ಹಂಚಿಕೊಳ್ಳುವುದು, ಅಂಧವಿಶ್ವಾಸವನ್ನು ಉತ್ತೇಜಿಸುವುದಲ್ಲ. ಇಂದಿನ ಈ ವಿಷಯವಾದ ಈ ದೇವತೆಯ ರಹಸ್ಯದ ಬಗ್ಗೆ ಮಾತನಾಡೋಣ. ಈ ದೇವತೆ ಎಂಬ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಭಯದ ಅಲೆ ಓಡುತ್ತೆ. ವಿಷಪೂರಿತ ಅಂದರೆ ಸರ್ಪ ನಮ್ಮ ಸುತ್ತಲೂ ಸುತ್ತಾಡುತ್ತಿದೆ ಎಂಬ ಭಾವನೆ ಮೂಡುತ್ತೆ. ಆದರೆ ಈ ಬಾರಿ ವಿಷಯ ಸಂಪೂರ್ಣವಾಗಿ ವಿಭಿನ್ನ. ಇಂದು ನಾವು ಮಾತನಾಡುತ್ತಿರುವ ಈ ದೇವತೆ ಯಾವುದೇ ಭಯದ ಸಂಕೇತವಲ್ಲ. ಅದು ಒಂದು ಆತ್ಮಶಕ್ತಿ, ಇಂದಿಗೂ ನಿಮ್ಮನ್ನು ಪ್ರೀತಿಸುವ ಶಕ್ತಿ ಅಂತ ಹೇಳಬಹುದು. ಯಾರಿಗೆ ಆತ್ಮೀಯ ಸಂಬಂಧ ಬಹಳ ಆಳವಾಗಿರುತ್ತದೆಯೋ ಆ ಬಂಧನ ಮರಣದ ನಂತರವೂ ಮುರಿಯು ಬೀಳುವುದಿಲ್ಲ. ಅದಕ್ಕೆ ಕೆಲವರು ತಮ್ಮ ಜೀವನದಲ್ಲಿ ಅಚಾನಕ್ ಒಂದು ಅದೃಶ್ಯ ಸನ್ನಿಧಿಯನ್ನು ಅನುಭವಿಸುತ್ತಾರೆ. ಯಾರೋ ತಮ್ಮನ್ನು ರಕ್ಷಿಸುತ್ತಾ ಇದ್ದಾರೆ ಎಂಬ ಒಂದು ಅನುಭವ, ಸದಾ ತಮ್ಮ ಜೊತೆ ನಡೆದುಕೊಳ್ಳುವ ಒಂದು ಅದೃಶ್ಯ ಶಕ್ತಿ. ಈ ಜ್ಯೋತಿಷ್ಯದ ಪ್ರಕಾರ ಇದೇ ನಿಮ್ಮ ಜೀವನಕ್ಕೆ ಈ ಶುಭ ಫಲಗಳನ್ನು ನೀಡಲು ಬಂದಿರುವ ಈ ದೇವತೆ ಶಕ್ತಿಯಾಗಿರಬಹುದು. ಈ ದೇವತೆ ಯಾವುದೇ ಪ್ರಕಾರದ ಭಾವನೆಯಿಂದ ಬಂದಿಲ್ಲ. ನಿಮ್ಮ ರಕ್ಷಣೆಗೆಂದೇ ನಿಮ್ಮ ಜೊತೆ ಇದೆ. ಈ ಶಕ್ತಿ ನಿಮ್ಮನ್ನು ಈ ನಕಾರಾತ್ಮಕ ಪರಿಣಾಮಗಳಿಂದ ದೂರ ಇಡುತ್ತೆ. ನಿಮ್ಮ ಜೀವನದಲ್ಲಿನ ಸಂಕಟಗಳನ್ನು ದೂರ ಮಾಡುತ್ತೆ. ಕೆಲವೊಮ್ಮೆ ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತೆ. ಅದರ ಪ್ರೀತಿ ಸಾಮಾನ್ಯ ಭಾವನೆಯಲ್ಲ, ಅದು ಆತ್ಮದಿಂದ ಆತ್ಮಕ್ಕೆ ಇರುವ ದಿವ್ಯ ಪ್ರೀತಿ. ಇವೆಲ್ಲ ಹೇಗೆ ಸಾಧ್ಯ ಎಂದು ನೀವು ಯೋಚಿಸುತ್ತಿದ್ದರೆ, ಈ ಪ್ರತಿಯೊಂದು ಗ್ರಹಕ್ಕೂ, ಪ್ರತಿಯೊಂದು ನಕ್ಷತ್ರಕ್ಕೂ ಮತ್ತು ಪ್ರತಿಯೊಂದು ಶಕ್ತಿಗೂ ತನ್ನದೇ ಆದ ಪ್ರಭಾವವಿದೆ. ಕೆಲವರ ಕುಂಡಲಿಯಲ್ಲಿ ಈ ದೇವತೆ ಅಥವಾ ಈ ದೇವತೆಯ ಶಕ್ತಿ ವಿಶೇಷ ಯೋಗಗಳು ನಿರ್ಮಾಣವಾಗುತ್ತೆ. ಅದರಿಂದ ಅವರ ಜೀವನದಲ್ಲಿ ಈ ರಹಸ್ಯಮಯ ಆದರೆ ರಕ್ಷಕಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ. ಇಂತಹವರು ಜೀವನದಲ್ಲಿ ಅನೇಕ ಬಾರಿ ಕಷ್ಟಗಳನ್ನು ಎದುರಿಸುತ್ತಾರೆ. ಆದರೆ ಪ್ರತಿ ಸಲ ಯಾವುದೋ ಒಂದು ಅದೃಶ್ಯದ ಸಹಾಯದಿಂದ ಪಾರಾಗುತ್ತಾರೆ. ಹೀಗಾಗಿ ಈ ದೇವತೆ ನಿಮ್ಮ ಜೀವನದಲ್ಲಿ ಭಯವಲ್ಲ, ಅದು ನಂಬಿಕೆ ಮತ್ತು ರಕ್ಷಣೆಯ ಸಂಕೇತ. ಅದು ನಿಮ್ಮ ಸುತ್ತಲೂ ಶಕ್ತಿಯ ಕವಚವನ್ನು ನಿರ್ಮಿಸಿ ಇಡುತ್ತೆ. ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಸ್ಪರ್ಶಿಸದಂತೆ ಬೇಕಾಗಿರುವುದು ಈ ಶಕ್ತಿ. ಅಂದರೆ ಅರ್ಥ ಮಾಡಿಕೊಳ್ಳುವುದು, ಅದರಿಂದ ಭಯ ಪಡುವುದಲ್ಲ. ಮುಂದಿನ ನೀವು ಈ ಜೀವನದಲ್ಲಿ ಈ ಶಕ್ತಿ ದೇವತೆ ಎಂಬುದನ್ನು ನೀವು ಗುರುತಿಸಬಹುದು ಮತ್ತು ಅದು ನಿಮ್ಮ ಜೊತೆ ಜೋಡಣೆಯಾಗುತ್ತೆ ಎಂದು ತಿಳಿಸುವ ಸೂಚನೆಗಳು ಯಾವುದು ಎಂಬುದರ ಬಗ್ಗೆ ನಾವು ನೋಡೋಣ. ಅಷ್ಟರವರೆಗೆ ಅಂದರೆ ವಿದ್ಯೆಯ ಈ ಅದ್ಭುತ ಪ್ರಯಾಣದ ಜೊತೆ ಇರಿ. ಯಾಕೆಂದರೆ ಇಲ್ಲಿ ಒಂದು ಪ್ರತಿಯೊಂದು ರಹಸ್ಯವು ನಿಮ್ಮ ಆತ್ಮಿಕ ಈ ಅಭಿವೃದ್ಧಿಯತ್ತ ಒಂದು ಹೆಜ್ಜೆ ಹಾಕಿದರೆ ಕೈ ಜೋಡಿಸಿ ನಿಮಗೆ ಅಂದರೆ ಏನಪ್ಪ ಅಂತಂದರೆ ಈ ಶಕ್ತಿಯ ದೇವತೆ ನಿಮಗೆ ಪ್ರೀತಿ ಅನ್ನೋದು ಅಪಾಯದ ಸಂಕೇತ. ಯಾವುದೇ ಗೊಂದಲ ಇರಬಾರ್ದು. ಈ ಭಯ ಪಡುವ ಅವಶ್ಯಕತೆಯೇ ಇಲ್ಲ. ಇದು ಭಯ ಪಡೋ ಅಂಥದ್ದೇ ಅಲ್ಲ, ಅರ್ಥ ಮಾಡಿಕೊಳ್ಳುವ ವಿಷಯ. ನೀವು ಸತ್ಯದ ಮಾರ್ಗದಲ್ಲಿ ನಡೆದು ಈ ಶುದ್ಧ ಕರ್ಮಗಳನ್ನು ಮಾಡಿ ಪಾಪ, ಮೋಸ ಮತ್ತು ಅನ್ಯಾಯಗಳಿಂದ ದೂರ ಇದ್ದರೆ ಎಷ್ಟು ಪ್ರಬಲವಾದ ನಕಾರಾತ್ಮಕ ಶಕ್ತಿಯು ನಿಮ್ಮನ್ನು ಸ್ಪರ್ಶಿಸಲಾರದು. ಈ ದೇವತೆಯ ಪ್ರೀತಿ ಶಾಪವೂ ಅಲ್ಲ, ಭಯವೂ ಅಲ್ಲ. ಅದು ಒಂದು ರಕ್ಷಕ ಶಕ್ತಿಯ ರೂಪ ಅಷ್ಟೇ, ಸಾಮಾನ್ಯ ಆತ್ಮವಲ್ಲ. ಇದು ಬಹುಶಃ ಜನ್ಮ ಜನ್ಮಗಳಿಂದ ನಿಮ್ಮ ಜೊತೆ ಬಂಧಿತವಾಗಿರುವ ಒಂದು ದಿವ್ಯ ಶಕ್ತಿ. ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ದೊಡ್ಡ ಸಂಕಟ ಬಂದಾಗ, ಅನಾಹುತ ಹತ್ತಿರ ಬಂದಾಗ ನಿಮಗೆ ತಿಳಿಯದೆ ಈ ದೇವತೆಯ ಶಕ್ತಿಯೇ ನಿಮ್ಮನ್ನು ರಕ್ಷಿಸಿದೆ. ಎಷ್ಟೋ ಬಾರಿ ನೀವು ಅಪಘಾತಗಳಿಂದ ಕೂದಲೆಳೆಯಷ್ಟು ಅಂತರದಲ್ಲಿ ಪಾರಾಗಿರಬಹುದು, ಸಂಕಟಗಳಿಂದ ಹೊರಬಂದಿರಬಹುದು. ನೀವು ಅದನ್ನು ಕೇವಲ ಸಂಯೋಗವೆನಿಸಿಕೊಂಡಿರಬಹುದು. ಆದರೆ ಅದು ಸಂಯೋಗವಲ್ಲ,
ಅದು ನಿಮ್ಮ ಜೊತೆ ಗುರಾಣಿಯಾಗಿ ನಿಂತಿದ್ದ ಅದೇ ಈ ಶಕ್ತಿ ದೇವತೆ ಅಂತಲೇ ಹೇಳಬಹುದು. ಆತ್ಮಗಳ ಪ್ರೀತಿ ನಿಜವಾಗಿದ್ದರೆ ಅದು ದೇಹದ ಮಿತಿಗಳನ್ನು ದಾಟುತ್ತೆ. ಈ ಶಕ್ತಿ ಅದೇ ಸತ್ಯ ಪ್ರೀತಿಯ ಅಭಿವ್ಯಕ್ತಿ. ನಿಮ್ಮ ಸುಖ ದುಃಖಗಳಲ್ಲಿ ಸದಾ ಹಾಜರಿರುವುದು. ಅದು ನಿಮ್ಮನ್ನು ರಕ್ಷಿಸಿದೆ, ಆಶೀರ್ವದಿಸಿದೆ. ಆದರೆ ದುಃಖವೇನೆಂದರೆ ನೀವು ಅದರ ಸೂಚನೆಗಳನ್ನು ಗುರುತಿಸಲಿಲ್ಲ. ಕೆಲವೊಮ್ಮೆ ವಿಚಿತ್ರ ಕನಸಿನಲ್ಲಿ ಈ ಏನಾದರೂ ಸರ್ಪ ಅಥವಾ ಈ ಏನಾದರೂ ಒಂದು ಶಕ್ತಿ ದೇವತೆಯ ದರ್ಶನವಾಗಿರುತ್ತೆ. ಕೆಲವೊಮ್ಮೆ ಕಾರಣವಿಲ್ಲದೆ ನಿಮ್ಮ ಸುತ್ತ ಈ ಸುಗಂಧ ಅಥವಾ ತಣ್ಣನೆಯ ಗಾಳಿಯ ಸ್ಪರ್ಶವನ್ನು ಅನುಭವಿಸಿರಬಹುದು. ಅದು ಸಂಭವಿಸಿದ್ದೇ ಇರಬಹುದು. ಅವು ಎಲ್ಲವೂ ಕೇವಲ ಯಾದೃಚ್ಛಿಕ ಘಟನೆಗಳಲ್ಲ, ಬದಲಾಗಿ ಆ ಆತ್ಮ ನಿಮಗೆ ನೀಡಲು ಬಯಸಿದ ಸಂಕೇತಗಳು. ಆದರೆ ನೀವು ಅವನ್ನು ನಿರ್ಲಕ್ಷ್ಯ ಮಾಡಬಾರ್ದು, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಆದರೆ ನಿಮ್ಮ ಅತ್ಯಂತ ದೊಡ್ಡ ತಪ್ಪಾಗಿತ್ತು ಇದು. ನಿಮ್ಮನ್ನು ಪ್ರತಿಯೊಂದು ಕೆಟ್ಟ ಶಕ್ತಿಯಿಂದ ರಕ್ಷಿಸುತ್ತಿದ್ದ ಈ ದೇವತೆಗೆ ನೀವು ಎಂದಿಗೂ ಕೃತಜ್ಞತೆ ವ್ಯಕ್ತಪಡಿಸಲಿಲ್ಲ. ಮನುಷ್ಯನು ತನ್ನ ರಕ್ಷಕ ಶಕ್ತಿಯನ್ನು ಮರೆತಾಗ ನಿಧಾನವಾಗಿ ಅವನ ಜೀವನವು ಅಸಮತೋಲನವಾಗಲು ಆರಂಭಿಸುತ್ತೆ. ಆದ್ದರಿಂದ ಈಗ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ. ಈ ಶಕ್ತಿಯನ್ನು ಗುರುತಿಸುವ, ಅದಕ್ಕೆ ಧನ್ಯವಾದ ಹೇಳುವ ಸಮಯ ಬಂದಿದೆ. ನಿಮ್ಮೊಳಗೆ ಕೃತಜ್ಞತೆ ಮತ್ತು ಸತ್ಯದ ದೀಪವನ್ನು ಬೆಳಗಿಸಿ. ನೀವು ಸತ್ಯ ಹೃದಯದಿಂದ ಈ ಶಕ್ತಿಯನ್ನು ಸ್ಮರಿಸಿದಾಗ ಅದು ಇನ್ನಷ್ಟು ಬಲದಿಂದ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬಹುದು. ನೆನಪಿಟ್ಟುಕೊಳ್ಳಿ, ಈ ದೇವತೆಯ ಪ್ರೀತಿ ಯಾವುದೇ ಭಯಾನಕ ಕಥೆಯಲ್ಲ. ಅದು ಸತ್ಯ, ಕರುಣೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ದೊರೆಯುವ ಈ ಒಂದು ಆಶೀರ್ವಾದ. ಒಮ್ಮೆಯಾದರೂ ಯೋಚಿಸಿ, ಯಾವುದೋ ಒಂದು ಆತ್ಮ ಅಥವಾ ಅದೃಶ್ಯ ಶಕ್ತಿ ನಿರಂತರವಾಗಿ ನಿಮ್ಮನ್ನು ರಕ್ಷಿಸುತ್ತಿದ್ದರೆ ಪ್ರತಿಯೊಂದು ಸಂಕಟದಲ್ಲಿ ನಿಮ್ಮ ಮುಂದೆ ಗುರಾಣಿಯಾಗಿ ನಿಂತುಕೊಳ್ಳುತ್ತೆ. ನಿಮ್ಮ ದುಃಖವನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದರೆ, ಆದರೆ ನೀವು ಅದರ ಹೆಸರನ್ನು ನೀವು ಉಚ್ಚರಿಸದೆ ಕೃತಜ್ಞತೆಯನ್ನು ವ್ಯಕ್ತಪಡಿಸದೇ ಇದ್ದರೆ ಇದು ನ್ಯಾಯವೇ? ಕನಿಷ್ಠ ಒಂದು ಧನ್ಯವಾದ ಹೇಳುವುದು ಒಂದು ಮಾನವೀಯತೆ ಅಲ್ಲವೇ? ನೆನಪಿಟ್ಟುಕೊಳ್ಳಿ, ನೀವು ಆ ಶಕ್ತಿಯ ದೇವತೆಯನ್ನು ಮರೆತರೆ, ಅದರ ಪೂಜೆಯನ್ನು ನಿಲ್ಲಿಸಿದರೆ, ಅದರ ಗೌರವವನ್ನು ಮರೆಯುತ್ತಿದ್ದರೆ ನಿಧಾನವಾಗಿ ಅದೇ ಶಕ್ತಿ ನಿಮ್ಮಿಂದ ದೂರವಾಗುತ್ತದೆ. ದೈವಿಕ ಶಕ್ತಿ ದೂರವಾದಾಗ ಮನುಷ್ಯನ ಈ ಜೀವನ ದಿಕ್ಕು ತಪ್ಪಾಗುತ್ತೆ. ಎಷ್ಟು ಬಲಶಾಲಿ, ಬುದ್ಧಿವಂತ ಅಥವಾ ಯಶಸ್ವಿಯಾಗಿದ್ದರೂ ಒಳಗಿನಿಂದ ಅವನು ಒಂಟಿಯಾಗಿದ್ದಂತೆ ದುರ್ಬಲನಾಗುತ್ತಾನೆ ಮತ್ತೆ ಕಷ್ಟಗಳನ್ನು ಅನುಭವಿಸುತ್ತಾನೆ. ಇದನ್ನು ಭಯ ಹುಟ್ಟಿಸುವ ಎಚ್ಚರಿಕೆಯಂತೆ ಅಲ್ಲ, ಅಗತ್ಯವಾದ ಸಂದೇಶವಾಗಿ ಅರ್ಥ ಮಾಡಿಕೊಳ್ಳಿ. ಇಂದಿಗೂ ನಿಮ್ಮ ಜೀವನವನ್ನು ಹಿಡಿದಿಟ್ಟಿರುವ ಪ್ರತಿಯೊಂದು ಕಷ್ಟದ ಕ್ಷಣದಲ್ಲಿ ನಿಮ್ಮ ಜೊತೆ ನಿಂತಿರುವ, ನಿಮಗಾಗಿ ಅದೃಶ್ಯವಾಗಿ ಹೋರಾಡುತ್ತಿರುವ ಆ ದೇವಿಯ ಶಕ್ತಿಯನ್ನು ಎಂದಿಗೂ ಮರೆಯಬೇಡಿ. ಅದರ ಹೆಸರನ್ನು ಜಪಿಸಿ, ಗೌರವ ನೀಡಿ, ಅದನ್ನು ನಿಮ್ಮ ರಕ್ಷಕ, ನಿಮ್ಮ ಮಾರ್ಗದರ್ಶಕ ಎಂದು ಒಪ್ಪಿಕೊಳ್ಳಿ. ಅದೇ ಶಕ್ತಿ ದೇವತೆಯ ನಿಮ್ಮ ಜೀವನವು ದಿಕ್ಕನ್ನು ನಿರ್ಧರಿಸುತ್ತೆ, ನಿಮ್ಮ ಭಾಗ್ಯವನ್ನು ಸ್ಥಿರಗೊಳಿಸುತ್ತೆ, ನಿಮ್ಮನ್ನು ಈ ದುಷ್ಟರಿಂದ ರಕ್ಷಿಸುತ್ತೆ. ಇದು ಭಯಾನಕ ರಹಸ್ಯವಲ್ಲ, ಇದು ಪ್ರಕೃತಿಯ ಅಚಲ ನಿಯಮ. ಗೌರವಿಸುವುದೇ ನಿಜವಾದ ಧರ್ಮ. ಅದನ್ನು ನಿರ್ಲಕ್ಷಿಸುವುದು, ಅವಮಾನಿಸುವುದು ಅಥವಾ ಮರೆತೇ ಬಿಡುವುದು ಅತ್ಯಂತ ದೊಡ್ಡ ಪಾಪ. ಏಕೆಂದರೆ ಮನುಷ್ಯನು ತನ್ನ ರಕ್ಷಕ ಶಕ್ತಿಯನ್ನು ಮರೆತಾಗ ಅವನ ಒಳಗಿನ ಸಮತೋಲನವು ಕೂಡ ಮುರಿಯುತ್ತೆ. ಆದ್ದರಿಂದ ಇಂದಿನಿಂದ ಒಂದು ವಚನ ತೆಗೆದುಕೊಳ್ಳಿ, ಈ ಶಕ್ತಿಯನ್ನು ನೆನಪಿಟ್ಟುಕೊಳ್ಳಿ, ಗೌರವಿಸಿ, ಪ್ರತಿಯೊಂದು ಉತ್ತಮ ಕಾರ್ಯದಲ್ಲಿ ಅದನ್ನು ನೀವು ಸ್ಮರಿಸಿ. ಈ ವ್ಯಾಪಾರ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಮಹತ್ವದ ದಿನ 2026. ನಿರೀಕ್ಷೆಗಿಂತ ಹೆಚ್ಚಿನ ಲಾಭದ ಸಾಧ್ಯತೆ ಇದೆ. ಹೊಸ ವ್ಯವಹಾರ ಆರಂಭಿಸಲು ಉತ್ತಮ ಸಮಯ. ಮತ್ತು ಈ ಒಳ್ಳೆಯದು ಅನ್ನೋದು, ದೊಡ್ಡ ಒಪ್ಪಂದಗಳು ಅನ್ನೋದು, ಅಪಾಯಗಳಿಂದ ಅನ್ನೋದು ನೀವು ದೂರವಿರಬೇಕು. ಯಾಕೆಂದರೆ ಎಚ್ಚರಿಕೆಯಿಂದ ನಡೆದುಕೊಂಡರೆ ನಿಮಗೆ ಆದಷ್ಟು ನಷ್ಟದಿಂದ ನೀವು ದೂರ ಇರಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.